ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದಂ ವಿಷ್ಣುರ್ವಿಚಕ್ರಮೇ ತ್ರೈಧಾ ನಿರದೆ ಪದಂ ಸಮೂಢಮಸ್ಯ ಭಾಗಂ ಸುರೇ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಹಾಗೂ ನಮ್ಮ ಗೌರೀಶ್ ಮತ್ತು ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಡಿವೋಟೀಸ್ ಅವರು ಇಬ್ಬರು ದಂಪತಿಗಳು ಹೆಸರು ಏಕೆಂದರೆ ಅವರು ಕೇಳಿದರು, ಗುರುಗಳೇ ನಾವು ಪ್ರದೋಷದ ಪೂಜೆ ಸುಮಾರು ಮಾಡಿಸ್ತಾ ಇರ್ತೀವಿ, ಇದ್ರ ಬಗ್ಗೆ ನಮಗೆ ಸ್ವಲ್ಪ ಅರ್ಥ ಆಗೋಗೆ ಒಂದು ವಿಡಿಯೋ ಮಾಡಿ ಹಾಕಿ ಗುರುಗಳೇ ಅಂತ ಹೇಳಿದರು. ಈ ಪ್ರದೋಷದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಪ್ರದೋಷ ಯಾಕೆ ಮಾಡಬೇಕಾಗತ್ತೆ, ಪ್ರತಿ ಮಾಸ ಶಿವರಾತ್ರಿ ಮತ್ತು ಶನಿ ಪ್ರದೋಷ ಅಂದರೆ ಪ್ರದೋಷ ಅಂತಕ್ಕಂಥದ್ದು ಬರುತ್ತೆ ನಮಗೆ ನೋಡಿ. ಅದಕ್ಕಾಗಿ ನಿಮಗೆ ಮಹಾಪ್ರದೋಷದ ಬಗ್ಗೆ ನಾನು ನಿಮಗೆ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಗೊತ್ತೇ ಇದೆ, ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮಂಥನ ಮಾಡಿದಾಗ ಆ ಸಮಯದಲ್ಲಿ ಭಯಾನಕವಾದ ವಿಷ ಬರ್ತಕ್ಕಂಥದ್ದು. ಆ ವಿಷ ಬಂದುಬಿಟ್ಟು ಆ ಈಶ್ವರ ದೇವತೆಗಳು ದೇವತೆಗಳೆಲ್ಲ ಕೂಡ ಸಹ ಭಯ ಬಿದ್ದುಬಿಡ್ತಾರೆ. ಆವಾಗ ಶಿವ ಮಾತ್ರ ಬಂದು ಅದನ್ನು ಸ್ವೀಕರಿಸ್ತಾರೆ, ಅಂದರೆ ಕುಡಿದು ಬಿಡ್ತಾನೆ ಶಿವ. ಆವಾಗ ವಿಷ ಎಲ್ಲ ಆಗಿಬಿಟ್ಟು ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ನಿಮಗೆ. ಆವಾಗ ಅದಕ್ಕೆ ನೀಲಕಂಠ ಅಂತಕ್ಕಂಥದ್ದು ಹೆಸರು. ಎಲ್ಲ ದೇವತೆಗಳು ಸಹ ಭಯಗೊಂಡು ಬಿಡ್ತಾರೆ. ಮತ್ತು ಭಗವಾನ್ ಶಿವ ಯಾವಾಗ ವಿಷಕಂಠ ಆಗ್ತಾನೋ ಆ ಮೈಯೆಲ್ಲ ನೀಲಿ ಬಣ್ಣ ತಿರುಗಿಬಿಡುತ್ತೆ. ಆವಾಗ ಗಂಟಲಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಅದಕ್ಕೆ ಆ ಪರಮೇಶ್ವರನಿಗೆ ನೀಲಕಂಠ ಅಂತಕ್ಕಂಥದ್ದು ಹೆಸರು. ಅದರಿಂದ ಶಿವನು ಲೋಕಗಳಿಗೆಲ್ಲ ಅಧಿಪತ್ಯನಾಗಿರೋದರಿಂದ ಆ ವಿಷವನ್ನು ಕುಡಿದ ಕಾರಣ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಆದ್ದರಿಂದ ಅವನು ನೀಲಕಂಠ ಎಂಬ ಹೆಸರು ಬಂದಿತು. ಆ ದಿನ ನಮಗೆ ತ್ರಯೋದಶಿ ಅಂದರೆ ನಮಗೆ ಪಾಡ್ಯದಿಂದ ಅಮಾವಾಸ್ಯೆ ತನಕ ಅಥವಾ ಪೌರ್ಣಮಿ ತನಕ ನಮಗೆ 13ನೇ ತಿಥಿಗೆ ಬರ್ತಕ್ಕಂಥದ್ದೇ ತ್ರಯೋದಶಿ. ಸಂಜೆ ಪ್ರದೋಷ ಕಾಲ ಅಂತಂದರೆ ನಮಗೆ ನೋಡಿ ಯಾವತ್ತೂ ಸಹ 4:30ಯಿಂದ 7:30 ತನಕ ಪ್ರದೋಷ ಕಾಲ. ಕೆಲವರಿಗೆ ಪ್ರದೋಷ ಕಾಲ ಗೋಧೂಳಿ ಲಗ್ನ ಅಂತೀವಿ ನಾವು. 6 ಗಂಟೆ, 6:05, 6:50 ಈ ಥರ ಗೋಧೂಳಿ ಲಗ್ನ ನಮಗೆ ಸಿಗ್ತಾ ಇರುತ್ತೆ. 4:30ಯಿಂದ 7:30 ತನಕ ಪ್ರದೋಷ ಕಾಲ. ಆವಾಗ ನಾವು ಈಶ್ವರನಿಗೆ ಅಭಿಷೇಕ ಮಾಡಿದಾಗ ತುಂಬ ಪುಣ್ಯದ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅಂದಿನಿಂದ ದೇವತೆಗಳು ಅವರ ಸಪರಿವಾರದವರೆಲ್ಲ ನೃತ್ಯ ಗೀತಾದಿಗಳಿಂದ ಕುಣಿತಾ ಇರ್ತಾರೆ. ಆವಾಗಿಂದ ಅದು ಶನಿ ತ್ರಯೋದಶಿ, ಅಂದರೆ ಯಾವ ವಾರ ಬಂದರೆ ಆ ತ್ರಯೋದಶಿ ಪ್ರದೋಷ ಪೂಜೆ. ಅಂದರೆ ಸೋಮವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ ವಾರದಲ್ಲಿ ಬರ್ತಕ್ಕಂಥದ್ದು. ಸಂತುಷ್ಟನಾಗಿ ದೇವತೆಗಳಿಗೆಲ್ಲ ಆಶೀರ್ವಾದ ಮಾಡ್ತಾರೆ. ಅಂದಿನಿಂದ ಆ ಕಾಲದಲ್ಲಿ ಶಿವನ ಪೂಜೆ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಮತ್ತೊಂದು ಪ್ರಕಾರ ನಮಗೆ ಪುರಾಣಗಳ ಪ್ರಕಾರ ಪ್ರದೋಷದಲ್ಲಿ ನಂದಿಯ ಮುಂದೆ ಶಿವನನ್ನು ಪ್ರಾರ್ಥಿಸಿದರೆ ನಂದಿಯನ್ನು ನಾವು ಯಾವತ್ತೂ ಸಹ ಕುಂಭಗಳಲ್ಲಿ ಮಂತ್ರ ಹೇಳಬೇಕಂತದ್ದು ಮೂಲ ಮಂತ್ರ ಬರುತ್ತೆ, ನಾನು ಹೇಳ್ತೀನಿ. ಅದು ನೀವು ಕೇಳಿಸ್ಕೊಂಡು ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದರೂ ಸಹ ಕಿವಿಲಿ ಹೇಳಬೇಕಾಗತ್ತೆ. ಅದು ಜನ್ಮಾಂತರ ಪಾಪ ದೋಷಗಳು ಕೂಡ ನಿವಾರಣೆ ಕ್ಷಯವಾಗ್ತಕ್ಕಂಥದ್ದು ಅಂತ ನಾವು ಶಿವಪಾರ್ವತಿಯರು ಹೇಳ್ತಕ್ಕಂಥದ್ದು. ಭಕ್ತರ ಮೇಲೆ ವಿಶೇಷವಾಗಿ ಕೃಪೆ ತೋರ್ತಕ್ಕಂಥವನೇ ಈಶ್ವರ. ಅದಕ್ಕೆ ನೋಡಿ, ಶಿವನು ಲೋಕ ಕಲ್ಯಾಣಕ್ಕಾಗಿ ವಿಷವನ್ನು ಕೂಡ ಕುಡಿತಾನೆ. ಪ್ರದೋಷ ಕಾಲವು ಆತ್ಮಶುದ್ಧಿ ಮತ್ತು ಶಿವಸ್ಮರಣೆ ಅತ್ಯುತ್ತಮ. ಮತ್ತು ಶಿವಪಂಚಾಕ್ಷರಿ ಓಂ ನಮಃ ಶಿವಾಯ ಅಂತಕ್ಕಂಥದ್ದು 108 ಸತಿ ಜಪ ಮಾಡೋದ್ರಿಂದ ಪೂರ್ಣ ಫಲ ಸಿಗ್ತಕ್ಕಂಥದ್ದು. ಹರಹರ ಮಹಾದೇವ ಅಂತಕ್ಕಂಥದ್ದು ನೀವು ಹೇಳಬೇಕಾಗತ್ತೆ. ಪ್ರದೋಷ ಅಂದರೆ ತ್ರಯೋದಶಿ ತಿಥಿಯ ಸಂಜೆ ಪವಿತ್ರ ಕಾಲ. ನಮಗೆ ಯಾವತ್ತೂ ಸಹ 4:30ಯಿಂದ 7:30 ಈಶ್ವರನಿಗೆ ಅಭಿಷೇಕ, ರುದ್ರಾಭಿಷೇಕ ಮಾಡಿದಾಗ ಶಿವನು ತೃಪ್ತನಾಗ್ತಾನೆ. ಶಿವಪುರಾಣ ಮತ್ತು ಇದರ ಪುರಾಣ ಪ್ರಕಾರ ಪ್ರದೋಷ ಕಾಲದಲ್ಲಿ ಶಿವನು ನಂದಿಯೊಂದಿಗೆ ಆನಂದ ತಾಂಡವ ನೃತ್ಯ ಮಾಡುತ್ತಿರುತ್ತಾರೆ. ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾನೆ. ಪ್ರದೋಷ ಅಂತಕ್ಕಂಥದ್ದು ನೋಡಿ, ಪಾಪ ಮತ್ತು ದೋಷಗಳನ್ನು ನಿವಾರಿಸುವ ಕಾಲ. ಮನಸ್ಸು, ದೇಹ ಮತ್ತು ಆತ್ಮದ ಶುದ್ಧಿಗೆ ಅನುಕೂಲವಾದ ಸಮಯ ಮತ್ತು ಶಿವಾನುಗ್ರಹ ಪಡೆಯುವ ಅತ್ಯುತ್ತಮ ಸಮಯ ಶಿವಪ್ರದೋಷ ಅಂದರೆ. ಅದರಿಂದ ನಾವು ಯಾವತ್ತೂ ಸಹ ಪ್ರತಿ
ತ್ರಯೋದಶಿಗೆ ಅಂದರೆ ಪ್ರದೋಷ ಕಾಲದಲ್ಲಿ ಶಿವನಿಗೆ ಯಾರು ಅಭಿಷೇಕ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಫಲ ಸಿಗ್ತಕ್ಕಂಥದ್ದು. ಈ ಅಧಿಕ ಮಾಸದಲ್ಲಿ ಬೇಗ ಎದ್ದು ಸ್ನಾನ ಮಾಡಬೇಕು, ಶಿವಧ್ಯಾನ ಮಾಡಬೇಕು, ಉಪವಾಸ ಮತ್ತು ಫಲಹಾರ ವ್ರತ ಕೈಗೊಳ್ಳಬಹುದು. ಪ್ರದೋಷ ಕಾಲದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ನೀರು, ಹಾಲು, ಮೊಸರು, ತುಪ್ಪ, ಜೇನು, ತೆಂಗಿನ ನೀರಿನಿಂದ ಅಭಿಷೇಕ ಮಾಡಬಹುದು. ಬಿಲ್ಪತ್ರೆ ಅರ್ಪಿಸಬಹುದು. ಧೂಪ ದೀಪ ನೈವೇದ್ಯ ಸಮರ್ಪಿಸಬೇಕು. ನೋಡಿ, ಶಿವಪಂಚಾಕ್ಷರಿ ಮಂತ್ರ ಈ ಥರ ಬರುತ್ತೆ. ಓಂ ನಮಃ ಶಿವಾಯ ಅಂತಕ್ಕಂಥದ್ದು ಸಹ ನೀವು ಹೇಳ್ಕೋಬೋದು. ಆಮೇಲೆ ಓಂ ತ್ರ್ಯಂಬಕಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕು ವಂದನಾನ್ ಮೃತ್ಯೋರ್ಮಕ್ಷೇಯಂ ಅಮೃತಾತ್ ಅಂತಕ್ಕಂಥ ಒಂದು ಸಹ ಕಡ ಈ ಮಂತ್ರವನ್ನು ನೀವು ಹೇಳ್ಕೋಬೋದು. ನೋಡಿ, ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ ಅಂತಕ್ಕಂಥದ್ದು. ಈ ಮಂತ್ರವನ್ನು ಸಹ ಹೇಳ್ಕೊಂಡಾಗ ನಿಮಗೆ ತುಂಬ ಯಶಸ್ಸು ಸಿಗ್ತಕ್ಕಂಥದ್ದು. ಶಿವನ ಪ್ರದೋಷದಿಂದ ನೋಡಿ, ಪಾಪಗಳ ಕ್ಷಯ, ಮನಃಶಾಂತಿ ಮತ್ತು ಆತ್ಮಶುದ್ಧಿ, ಆರೋಗ್ಯ ಮತ್ತು ಐಶ್ವರ್ಯ ವೃದ್ಧಿ, ಕುಟುಂಬದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ, ಉದ್ಯೋಗ ವಿದ್ಯೆ ಮತ್ತು ವ್ಯಾಪಾರದಲ್ಲಿ ಪ್ರಗತಿ, ಶಿವಾನುಗ್ರಹ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ, ಶಿವನಾಮಸ್ಮರಣೆ, ಶಿವಪುರಾಣ ಪಾರಾಯಣ, ರುದ್ರಾಭಿಷೇಕ, ಬಿಲ್ವಾರ್ಚನೆ, ದಾನ ಧರ್ಮ, ದೇವಸ್ಥಾನ ದರ್ಶನ ಮತ್ತು ಸುಳ್ಳು ಮಾತನಾಡಬಾರ್ದು. ಕೋಪ, ದ್ವೇಷ, ನಿಂದನೆ, ಅನಗತ್ಯ ಜಗಳ, ದುರ್ವ್ಯಸನಗಳು ಮಾಡಬಾರ್ದು. ಅದರಿಂದ ಸಹ ಪ್ರದೋಷಕ್ಕೆ ನಾವು ಯಾವತ್ತೂ ಸಹ ಈಶ್ವರನಿಗೆ ಮೊರೆ ಹೋಗ್ಬಿಟ್ರೆ ನಮಗೆ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ನೋಡಿ, ಪ್ರದೋಷ ಕಾಲದ ಪ್ರಾರ್ಥನೆ ಈ ಥರ ಬರುತ್ತೆ. ನಮಾಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮ ವೇದ ಸ್ವರೂಪಂ ನಿಜಂ ನಿರ್ಗುಣಂ ನಿರ್ವಿಕಲ್ಪಂ ನಿರೀಹಂ ಚಿದಾಕಾಶಮಾಕಾಶವಾಸಂ ಭಜೇಹಂ 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 ಹರ ಮಹಾದೇವ ಓಂ ನಮಃ ಶಿವಾಯ ಅಂತಕ್ಕಂಥದ್ದು. ಈ ಪ್ರದೋಷ ಮಂತ್ರವನ್ನು ಹೇಳ್ಕೊಂಡಾಗ ನಿಮಗೆ ಸಂಪೂರ್ಣ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು. ಯಾವತ್ತೂ ಸಹ ನೋಡಿ, ನಾವು ನಂದೀಶ್ವರನಿಗೆ ಕಿವಿಯಲ್ಲಿ ಈ ಮಂತ್ರ ಹೇಳಬೇಕಾಗತ್ತೆ. ಈಶ್ವರನಿಗೆ ಬಿಲ್ಪತ್ರ ಹೇಳಬೇಕಾದ್ರೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತಕ್ಕಂಥದ್ದು ಒಂದು ಬಿಲ್ಪತ್ರ ಇದ್ದರೆ ನಮ್ಮ ಜನ್ಮಾಂತರ್ಗತ ಪಾಪ ದೋಷಗಳು ಸಹ ನಿವಾರಣೆ ಆಗ್ತಕ್ಕಂಥದ್ದು. ಅದಕ್ಕೆ ನೋಡಿ, ನಂದೀಶ್ವರನ ಕೊಂಬಲ್ಲಿ ನಾವು ಈ ಮಂತ್ರನ ಹೇಳಬೇಕಾಗತ್ತೆ. ನಂದೀಶ್ವರಾಯ ವಿದ್ಮಹೆ ಶೂಲಹಸ್ತಾಯ ಧೀಮಹೆ ತನ್ನೋ ನಂದಿ ಪ್ರಚೋದಯಾತ್ ಅಂತಕ್ಕಂಥ ಮಂತ್ರವನ್ನು ಹೇಳಿದಾಗ ನಮಗೆ ಯಶಸ್ಸು ಮತ್ತು ಅಭಿವೃದ್ಧಿ ಸಹ ಸಿಗ್ತಕ್ಕಂಥದ್ದಾಗತ್ತೆ. ಯಾವತ್ತೂ ಸಹ ನಾವು ಪ್ರದೋಷ ಕಾಲ 4:30 ಗಂಟೆಯಲ್ಲಿ ದೇವಸ್ಥಾನದಲ್ಲಿರಬೇಕಾಗತ್ತೆ. 7:30 ಒಳಗಾಗಿ ಪೂಜೆ ಮುಗಿಸಿದಾಗ ಅಭೀಷ್ಟ ಸಿದ್ಧಿ ಆಗುತ್ತೆ. ಅದರಿಂದ ನಾವು ಯಾವತ್ತೂ ಸಹ ನಾವು ಮುಕ್ತಿ, ಕರ್ಮಮುಕ್ತಿ, ಸಂಕಲ್ಪ ಸಿದ್ಧಿ ಇವೆಲ್ಲ ಸಿದ್ಧಿಸ್ತಕ್ಕಂಥದ್ದೇ ನಮಗೆ ವಿಶೇಷತೆ. ಯಾವತ್ತೂ ಪ್ರದೋಷ ಆರಾಧನೆಗೆ ಮೀಸಲಾದ ಅತ್ಯಂತ ಪವಿತ್ರವಾದ ದಿನವಾಗಿದೆ. ಇದು ಪ್ರತಿ ಪಕ್ಷದ ತ್ರಯೋದಶಿ ತಿಥಿಯಂದು ಅಥವಾ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ನಂತರ 13ನೇ ತಿಥಿ ದಿನ 13ನೇ ದಿವಸ ಬರುತ್ತದೆ. ಸಂಜೆ 4:30ರಿಂದ 7 ಗಂಟೆ ಸಮಯವನ್ನು ಪ್ರದೋಷ ಕಾಲ ಅಂತ ನಾವು ಅಂದ್ಕೊಳ್ತೀವಿ. ಏಕೆಂದರೆ 4:30ರಿಂದ 7 ಗಂಟೆಗೆ. ಆಮೇಲೆ ನೋಡಿ, ನಮಗೆ ವಿಶೇಷವಾಗಿ ನೋಡಿ, ಸೋಮವಾರ ಬಿತ್ತು ಅಂತಂದರೆ ಆರೋಗ್ಯ ವೃದ್ಧಿ ಮತ್ತು ಶಾಂತಿ, ಮಂಗಳವಾರ ಬಿತ್ತು ಅಂದರೆ ಸಾಲಬಾಧೆ ನಿವಾರಣೆ ಮತ್ತು ರೋಗಗಳಿಂದ ಮುಕ್ತಿ, ಬುಧವಾರ ಬಿತ್ತು ಅಂದರೆ ವಿದ್ಯಾಭ್ಯಾಸ, ಬುದ್ಧಿ ಮತ್ತು ಜ್ಞಾನ ಪ್ರಾಪ್ತಿ, ಗುರುವಾರ ಬಿತ್ತು ಅಂದರೆ ಗುರುಬಲ, ಜ್ಞಾನ ಮತ್ತು ಶತ್ರುನಾಶ, ಶುಕ್ರವಾರ ಬಿತ್ತು ಅಂದರೆ ಸೌಭಾಗ್ಯ, ಸಂಪತ್ತು ಮತ್ತು ಐಶ್ವರ್ಯ ವೃದ್ಧಿ, ಶನಿವಾರ ಈ ಸತಿ ನೋಡಿ ಶನಿ ಪ್ರದೋಷ, ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಮತ್ತು ಶನಿ ದೋಷ ನಿವಾರಣೆ, ಭಾನುವಾರ ಬಿತ್ತು ಅಂದರೆ ದೀರ್ಘಾಯುಷ್ಯ ಮತ್ತು ಕೀರ್ತಿ. ಅದಕ್ಕಾಗಿ ವಿಶೇಷವಾಗಿ ಈಶ್ವರನಿಗೆ ಪ್ರದೋಷ ಪೂಜೆ ಇದು ನನಗೆ ಗೊತ್ತಿರೋ ಮಟ್ಟಿಗೆ ತಿಳಿಸಿದ್ದೀನಿ. ಆ ದಂಪತಿಗಳು ನೋಡಿಬಿಟ್ಟು ಸಂತೋಷ ಪಡಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಹೇ ಶಾಂತಿ ಹೇ ಶಾಂತಿ ಹೇ. ಕೆ ವೆಂಕಟೇಶ್ ಶರ್ಮಾ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯೆ ನಮ್ಮ ಚಾನಲ್ ನೋಡಿ ಆನಂದಿಸಿ. ಒಳ್ಳೆಯದಾಗಲಿ.